ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಇಂದು ನಿಮ್ಮ ಕೆಲಸದಲ್ಲಿ ಹೊಸ ಅವಕಾಶಗಳು ಬರುವುದಾದರೂ ಧೈರ್ಯ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವ ದಿನ ಉತ್ತಮವಾಗಿದೆ. ವೃಷಭ ರಾಶಿ, ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆಗಳಿವೆ. ಪ್ರೀತಿಯ ವಿಚಾರದಲ್ಲಿ ಕೆಲವು ಸಂಕಷ್ಟಗಳು ಎದುರಾಗಬಹುದು, ಆದರೆ ಅದನ್ನು ಸಮಾಧಾನಕರ ರೀತಿಯಲ್ಲಿ ಮುಕ್ತಾಯಗೊಳಿಸಬಹುದು. ಮಿಥುನ ರಾಶಿ, ನಿಮ್ಮ ವೃತ್ತಿಪರ ಜೀವನದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸಲು ಇವತ್ತು ಉತ್ತಮ ದಿನವಾಗಿದೆ. ಶುಭ ಸಂಕೇತಗಳು ನಿಮ್ಮ ಪಾರಿವಾರಿಕ ಸಂಬಂಧಗಳಲ್ಲಿ ನಿಮ್ಮನ್ನು ಬೆಂಬಲಿಸಲಿವೆ. ಕಟಕ ರಾಶಿ, ಹಣಕಾಸು ವಿಷಯದಲ್ಲಿ ಹೆಚ್ಚಿನ ಗಮನ ಕೊಡಿ. ನಿಮ್ಮ ಶ್ರಮ ಮತ್ತು ಪ್ರಯತ್ನಗಳು ನಿಮ್ಮ ಇಚ್ಛೆಯನ್ನು ಸಾಧಿಸಲು ನೆರವಾಗುತ್ತವೆ. ಸ್ವಾಸ್ಥ್ಯದ ಕಡೆಗೆ ಗಮನ ಹರಿಸಿ. ಸಿಂಹ ರಾಶಿ, ಕಾರ್ಯದಲ್ಲಿ ಸಾಧನೆಗಾಗಿ ಕೆಲವೊಮ್ಮೆ ನಿಯಮಗಳು ಮುರಿಯಲು ಸಹನೆ ಉಂಟಾಗಬಹುದು, ಆದರೆ ಸ್ಥಿತಿಗತಿಗಳು ತಾತ್ಕಾಲಿಕ ತೊಂದರೆಗಳು ಕಾಣಿಸಬಹುದು. ಕನ್ಯಾ ರಾಶಿ, ಆರ್ಥಿಕ ಹಿತಾಸಕ್ತಿಯನ್ನು ಹೆಚ್ಚಿಸಲು ನಿಮ್ಮ ಸ್ವಭಾವವನ್ನು ಹಾಗೂ ದೃಷ್ಟಿಕೋನವನ್ನು ಬದಲಾಯಿಸಬೇಕು. ಮನೆಯಲ್ಲಿನ ನಿಮ್ಮ ಕಾಳಜಿ ಮೆಚ್ಚುಗೆ ಪಡೆದುಕೊಳ್ಳುತ್ತದೆ. ತುಲಾ ರಾಶಿ, ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಸುಧಾರಣೆ ಆಗಬಹುದು. ನವೀನ ಸಂಗಾತಿಗಳೊಂದಿಗೆ ಸಂಬಂಧಗಳಲ್ಲಿ ಸ್ಫೂರ್ತಿದಾಯಕ ಚರ್ಚೆಗಳು ಜರುಗುತ್ತವೆ. ವೃಶ್ಚಿಕ ರಾಶಿ, ನಿಮ್ಮ ಗಮ್ಯವನ್ನು ಸಾಧಿಸಲು ಗಟ್ಟಿಯಾದ ನಿಲುವು ಹೊಂದಿರುತ್ತೀರಿ. ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಲು ಅವಕಾಶ ಇದೆ. ಇನ್ನು ಧನುಸು ರಾಶಿ, ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಯಶಸ್ಸಿಗೆ ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ವಾಸ್ಥ್ಯ ಮತ್ತು ಮನಸ್ಸಿನಲ್ಲಿ ಶಾಂತಿ ತಲುಪಲು ಪ್ರಯತ್ನಿಸಿ. ಮಕರ ರಾಶಿ, ಸಾಮಾನ್ಯವಾಗಿ ಕಾರ್ಯಶೀಲ ಮತ್ತು ಖಚಿತವಾಗಿ ಕೆಲಸ ಮಾಡುತ್ತಿರುವ ನೀವು ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳನ್ನು ಅನ್ವೇಷಿಸುವ ಸಮಯ. ಕುಂಭರಾಶಿ, ವೃತ್ತಿಯಲ್ಲಿ ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಶಾರೀರಿಕವಾಗಿ ಸ್ವಾಸ್ಥ್ಯ ಸುಧಾರಣೆಗೆ ಕೆಲಸ ಮಾಡಿದರೂ ಪರಿಣಾಮಕಾರಿ ಅಂಶಗಳು ಕಂಡುಬರುತ್ತವೆ. ಕೊನೆಯದಾಗಿ ಮೀನರಾಶಿ, ದಿನದ ಆರಂಭ ಕೆಲವು ವೈಯಕ್ತಿಕ ವಿಷಯಗಳಲ್ಲಿ ದೋಷಗಳು ಉಂಟಾಗಬಹುದು. ಶಾಂತ ಮನಸ್ಸು, ದೃಢ ಮನಸ್ಸಿನಿಂದ ಮುಂದುವರಿಯಿರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.